ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆದೂಸ್ ಕಿಚನ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರೋ ಪ್ರಸಾದ ರೆಸಿಪಿನ ಮಾಡ್ತಾ ಇದ್ದೀನಿ. ಇದು ಲಕ್ಷ್ಮಿ ಮತ್ತು ವೆಂಕಟೇಶ್ವರ ಸ್ವಾಮಿಗೆ ತುಂಬಾನೇ ಪ್ರಿಯವಾದಂಥ ಪ್ರಸಾದ. ಇದು ಎಲ್ಲ ಹಬ್ಬಗಳಿಗೆ ಅಥವಾ ವಾರದ ದಿನ ನೈವೇದ್ಯಕ್ಕೆ ತುಂಬ ಶ್ರೇಷ್ಠವಾಗಿದೆ. ಇದು ಹಯಗ್ರೀವ ಅಂತ ಕಡಲೆಬೇಳೆಯಿಂದ ಮಾಡುವಂಥ ಪ್ರಸಾದ. ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಕುಕ್ಕರ್ಗೆ 1 ಲೋಟ ಆಗುವಷ್ಟು ಕಡಲೆಬೇಳೆನ ಹಾಕೊತಾ ಇದ್ದೀನಿ. ನೋಡಿ, ಈ ಲೋಟದಲ್ಲಿ 1 ಲೋಟ ಕಡಲೆಬೇಳೆನ ಹಾಕೊಂಡು 2 ರಿಂದ 3 ಸಲ ಚೆನ್ನಾಗಿ ಕಡಲೆಬೇಳೆನ ವಾಶ್ ಮಾಡ್ಕೊಳ್ಳಿ. 1 ಲೋಟ ಕಡಲೆಬೇಳೆಗೆ 1-2.5 ಲೋಟದಷ್ಟು ನೀರನ್ನ ಹಾಕೊತಾ ಇದ್ದೀನಿ. ನೀರನ್ನ ಹಾಕೊಂಡು ಇದು ಕಡಲೆಬೇಳೆನ ಚೆನ್ನಾಗಿ ಬೇಯಿಸ್ಕೋಬೇಕು. 3 ವಿಷಲ್ ಹೊಡ್ಸ್ಕೊಂಡ್ರೆ ಸಾಕು. ಕಡಲೆಬೇಳೆ ಚೆನ್ನಾಗೆ ಬೆಂದಿರಬೇಕು, ಗಟ್ಟಿ ಇರಬಾರ್ದು, ಮತ್ತು ಕಡಲೆಬೇಳೆ ಕಲಸೋಗಿರಬಾರ್ದು. ವಿಷಲ್ ಬರೋ ಅಷ್ಟೊತ್ತಿಗೆ ಇಲ್ಲಿ ತುಪ್ಪದಿಂದ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಜಾಸ್ತಿ ತುಪ್ಪ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ದ್ರಾಕ್ಷಿ ಮತ್ತು ಗೋಡಂಬಿನ ಫ್ರೈ ಮಾಡ್ಕೊಳ್ಳೋಕ್ಕೆ 3 ಸ್ಪೂನಷ್ಟು ತುಪ್ಪನ ಹಾಕೊಂಡಿದ್ದೀನಿ. ಗೋಡಂಬಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಗೋಡಂಬಿ ಸಿಹಿಯ ಥರನೂ ಫ್ರೈ ಮಾಡ್ಕೋಬಾರ್ದು, ಥರ ಗೋಲ್ಡನ್ ಕಲರ್ ಬರೋ ಥರ ಫ್ರೈ ಮಾಡ್ಕೋಬೇಕು. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ಥರ ನಿಧಾನಕ್ಕೆ ಸಣ್ಣ ಹುರಿನಲ್ಲೇ ಫ್ರೈ ಮಾಡ್ಕೋಬೇಕು. ಗೋಡಂಬಿ ಸೀದ್ಬಿಟ್ರೂ ಟೇಸ್ಟು ಚೆನ್ನಾಗಿರಲ್ಲ. ನೋಡಿ, ಗೋಲ್ಡನ್ ಬ್ರೌನ್ ಆಗಿದೆ. ಈಗ ಸ್ವಲ್ಪ ದ್ರಾಕ್ಷಿನ ಹಾಕೊತಾ ಇದ್ದೀನಿ. ನಿಮಗೆ ದ್ರಾಕ್ಷಿ ಜಾಸ್ತಿ ಬೇಕಂದರೆ ಜಾಸ್ತಿ ಕೂಡ ಹಾಕೋಬೋದು. ನಾನಿಲ್ಲಿ ಗೋಡಂಬಿನ ಜಾಸ್ತಿ ಹಾಕೊಂಡು ದ್ರಾಕ್ಷಿನ ಕಮ್ಮಿ ಹಾಕೊಂಡಿದ್ದೀನಿ. ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ಇದಕ್ಕಿಂತ ಜಾಸ್ತಿ ಫ್ರೈ ಆದರೆ ಚೆನ್ನಾಗಿರಲ್ಲ. ಈಗ ನೋಡಿ, 3 ವಿಷಲ್ ಬಂದು ತಣ್ಣಗಾಗಿದೆ ಕುಕ್ಕರು. ಈಗ ಕುಕ್ಕರ್ ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಬೇಳೆ ಬೆಂದಿದೆ ಚೆನ್ನಾಗೆ. ನೋಡಿ, ತೋರಿಸ್ತಾ ಇದ್ದೀನಿ. ಬೇಳೆ ಕಲಸೋಗಿರಬಾರ್ದು, ಮತ್ತು ಮುಟ್ಟಿದ್ರೆ ಗಟ್ಟಿನೇ ಇರಬಾರ್ದು. ಮುಟ್ಟಿದ್ರೆ ಸಾಫ್ಟಾಗಿರಬೇಕು ಬೇಳೆ, ಆ ಥರ ಬೆಂದಿರಬೇಕು. ನೋಡಿ, ತೋರಿಸ್ತೀನಿ. ಪ್ರೆಸ್ ಮಾಡಿದ್ರೆ ಪ್ರೆಸ್ ಆಗಬೇಕು ಬೇಳೆ ಚೆನ್ನಾಗೆ. ನೋಡಿ, ಈ ಥರ ಮುಟ್ಟಿದ್ರೆ ಪ್ರೆಸ್ ಆಗಬೇಕು ಬೇಳೆ. ಈ ಥರ ಬೆಂದಿದ್ರೆ ಹಯಗ್ರೀವ ತುಂಬ ಚೆನ್ನಾಗಿರುತ್ತೆ. ಈಗ ನೀರನ್ನ ಬಸ್ಕೊಂಡು ಒಂದು ಬಾಣಲಿಗೆ ಹಾಕೊತಾ ಇದ್ದೀನಿ ಬೇಳೆನ. 1 ಲೋಟ ಬೇಳೆಗೆ ನಾನು 1 ಲೋಟದಷ್ಟು ಬೆಲ್ಲನ ಹಾಕೊತಾ ಇದ್ದೀನಿ. ಸೇಮ್ ಮೆಜರ್ಮೆಂಟಲ್ಲೇ ಹಾಕ್ತಾ ಇದ್ದೀನಿ. 1 ಲೋಟ ಬೇಳೆಗೆ 1 ಲೋಟದಷ್ಟು ಬೆಲ್ಲನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ ಬೆಲ್ಲ ಎಲ್ಲ ಅಂದರೆ ನೀವು ಚಿಕ್ಕದಾಗಿ ಪುಡಿ ಮಾಡಿ ಹಾಕೊಂಡ್ರೆ ಬೇಗ ಕರಗಿಬಿಡುತ್ತೆ. ಸ್ವಲ್ಪ ದಪ್ಪ ದಪ್ಪ ಇರೋದ್ರಿಂದ ಅದು ನಿಧಾನಕ್ಕೆ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಬೇಯುತ್ತೆ. ಈ ಥರ ಬೆಲ್ಲದೆಲ್ಲ ನೀರು ಬಿಟ್ಕೊಂಡು ಸ್ವಲ್ಪ ತೆಳ್ಳಗಾಗುತ್ತೆ. ಇದೆಲ್ಲ ಗಟ್ಟಿ ಆಗಬೇಕು ಚೆನ್ನಾಗಿ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ. ಚೆನ್ನಾಗಿ ಹೂರ್ಣ ಥರ ಗಟ್ಟಿಗೆ ಬರುತ್ತೆ. ನೋಡಿ, ಸ್ವಲ್ಪ ಗಟ್ಟಿಗೆ ಆಗ್ತಾ ಇದೆ, ಗೊತ್ತಾಗ್ತಿದೆ ಅನಿಸುತ್ತೆ ನಿಮಗೆ. ಇನ್ನು ಫುಲ್ಲು ಗಟ್ಟಿಗೆ ಆಗಬೇಕಿದು. ಹೂರ್ಣ ಅದಕ್ಕೆ ಬರಬೇಕು. ಅಲ್ಲಿವರೆಗೂ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊತಾ ಇರಿ. ತುಂಬಾ ರುಚಿಯಾಗಿರುತ್ತೆ, ಮತ್ತು ದೇವರ ಪ್ರಸಾದಕ್ಕಂತೂ ತುಂಬಾ ಶ್ರೇಷ್ಠ ಆಗಿರೋದು. ನೀವೀಗ ವರಮಹಾಲಕ್ಷ್ಮಿ ಹಬ್ಬ ಈ ಥರ ಇಲ್ಲ ಅದಕ್ಕೆ ಇವಾಗ ಹೋಳಿಗೆ ಮಾಡೋಕ್ಕಾಗಲ್ಲ, ನಮಗೆ ಟೈಮ್ ಇಲ್ಲ ಅಂದಾಗ ನೀವು ಆರಾಮಾಗೆ ಈ ಹಯಗ್ರೀವ ಪ್ರಸಾದ ಕೂಡ ಮಾಡ್ಕೋಬೋದು. ಲಕ್ಷ್ಮಿಗೆ ತುಂಬಾ ಪ್ರಿಯವಾದಂಥ ಶ್ರೇಷ್ಠವಾದಂಥ ಪ್ರಸಾದ. ನೋಡಿ, ಗಟ್ಟಿಗಾಗಿದೆ. ಇನ್ನು ಸ್ವಲ್ಪ ಗಟ್ಟಿ ಆಗಬೇಕು. ನಾನಿಲ್ಲಿ ಒಣ ಕೊಬ್ಬರಿನ ಚಿಕ್ಕದಾಗಿ ಪೀಸ್ ಮಾಡಿ ಅದನ್ನು ಕೂಡ ಹಾಕೊತಾ ಇದ್ದೀನಿ. ನೀವು ಬೇಕಾದರೆ ಕೊಬ್ಬರಿನ ತುರಿದು ಕೂಡ ಹಾಕೋಬೋದು. ಆಮೇಲೆ ಹಸಿ ತೆಂಗಿನಕಾಯಿನ ನಾನು 1 ಲೋಟ ಕಡಲೆಬೇಳೆ, 1 ಲೋಟ ಬೆಲ್ಲ ಮತ್ತು 1 ಲೋಟದಷ್ಟೇ ಹಸಿ ತೆಂಗಿನಕಾಯಿ ತುರಿನೂ ಕೂಡ ಹಾಕೊಂಡಿದ್ದೀನಿ. ಎಲ್ಲ ಸಮ ಪ್ರಮಾಣದಲ್ಲೇ ಹಾಕೊಂಡಿದ್ದೀನಿ. ತೆಂಗಿನಕಾಯಿ ತುರಿ ಜಾಸ್ತಿ ಹಾಕೋದ್ರಿಂದನೂ ತುಂಬಾ ರುಚಿಯಾಗಿರುತ್ತೆ. ನೋಡಿ, ತೆಂಗಿನಕಾಯಿ ತುರಿ ಹಾಕೊಂಡು ಈ ಥರ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇನ್ನೂ ಸ್ವಲ್ಪ ಗಟ್ಟಿ ಆಗಬೇಕಿದು. ನಾವು ಹೋಳಿಗೆಗೆ ಹೂರಣನ ಮಾಡ್ತೀವಲ್ಲ, ಅದಕ್ಕೆ ಸ್ವಲ್ಪ ಗಟ್ಟಿ ಆಗಬೇಕು. ನೋಡಿ, ತಳ ಬಿಡೋಕ್ಕೆ ಶುರುವಾದಾಗ ತುಪ್ಪನ ಸೇರಿಸ್ತಾ ಇದ್ದೀನಿ. ನೀವು ತುಪ್ಪ ಎಷ್ಟು ಹಾಕ್ತೀರಾ ಅಷ್ಟು ರುಚಿಯಾಗಿರುತ್ತೆ ಪ್ರಸಾದ. ನೀವು ಇಷ್ಟೇ ತುಪ್ಪ ಹಾಕೋಬೇಕು ಅಂತ ಏನಿಲ್ಲ, ಕಮ್ಮಿ ಕೂಡ ಹಾಕೋಬೋದು. ನಾನಿಲ್ಲಿ ಸ್ವಲ್ಪ ಜಾಸ್ತಿ ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ.
ತುಪ್ಪ ಹಾಕೋದ್ರಿಂದ ತುಂಬ ರುಚಿನೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ತುಪ್ಪ ಹಾಕಿದ್ಮೇಲೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ತುಪ್ಪ ಜಾಸ್ತಿ ಹಾಕಿರೋದ್ರಿಂದ ತುಪ್ಪ ಎಲ್ಲ ಸೈಡಲ್ಲಿ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ತಳ ಬಿಡೋ ಶುರುವಾದಾಗ ಸೈಡಲ್ಲೆಲ್ಲ ತುಪ್ಪ ಎಣ್ಣೆ ಬಿಡುತ್ತೆ ಅಂತ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ನೀವು ಗ್ಯಾಸ್ನ ಆಫ್ ಮಾಡ್ಕೋಬೇಕು. ನೋಡಿ, ನೀಟಾಗೆ ಗೊತ್ತಾಗ್ತಿದೆ ಅಲ್ವಾ, ತಳ ಬಿಡ್ತಾ ಇದೆ ನೀಟಾಗೆ. ಈ ಥರ ನೋಡಿ ತಳ ಬಿಡಬೇಕು ನೀಟಾಗೆ. ನೋಡಿ ತೋರಿಸ್ತಾ ಇದ್ದೀನಲ್ವಾ, ನೀಟಾಗಿ ತಳ ಬಿಟ್ಟಿದೆ. ತಳಕ್ಕೆ ಅಂಟ್ಕೋಬಾರ್ದು, ಆವಾಗ ಕರೆಕ್ಟ್ ಹದಕ್ಕೆ ಬಂದಿರುತ್ತೆ ಅಂತ. ನೋಡಿ, ಕರೆಕ್ಟ್ ಹದಕ್ಕೆ ಬಂದಿದೆ. ಫುಲ್ಲು ಹುರಿ ಕಮ್ಮಿ ಇಟ್ಕೊಂಡೇನೆ ಮಾಡ್ಕೊಳ್ಳಿ. ಹುರಿ ಜಾಸ್ತಿ ಹಾಕ್ಬಿಟ್ರೆ ತಳ ಹಿಡಿದ್ಬಿಡುತ್ತೆ. ನಾವು ಆಗಲೇ ಫ್ರೈ ಮಾಡಿ ಇಟ್ಕೊಂಡಿರೋ ದ್ರಾಕ್ಷಿ ಮತ್ತು ಗೋಡಂಬಿ ಜೊತೆಗೆ ತುಪ್ಪ ಸೇರಿಸ್ತಾ ಇದ್ದೀನಿ. ನಾನು ಮೊದಲಿಗೆ ಹೇಳ್ದಾಗೆ ಇಲ್ಲಿ ನಾನು ಜಾಸ್ತಿ ತುಪ್ಪನ ಯೂಸ್ ಮಾಡಿದ್ದೀನಿ. ನೀವು ಬೇಕಂದರೆ ತುಪ್ಪ ಜಾಸ್ತಿ ಬೇಡ ಅಂದರೆ ಕಮ್ಮಿ ಕೂಡ ಹಾಕೋಬೋದು. ನೋಡಿ, ಸ್ವಲ್ಪ ಏಲಕ್ಕಿ ಪುಡಿನೂ ಕೂಡ ಹಾಕ್ತಾ ಇದ್ದೀನಿ. ಏಲಕ್ಕಿ ಪುಡಿ ಜಾಸ್ತಿ ಹಾಕೋದನ್ನು ಕೂಡ ಫ್ಲೇವರ್ ಚೆನ್ನಾಗಿರುತ್ತೆ. ಗೋಡಂಬಿ, ದ್ರಾಕ್ಷಿ ಮತ್ತು ಏಲಕ್ಕಿ ಪುಡಿ ಎಲ್ಲ ಹಾಕಿದ್ಮೇಲೆ ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡು ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ. ನೋಡಿ, ಈಗ ಕರೆಕ್ಟ್ ಹದಕ್ಕೆ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಹೂರ್ಣ ಹದಕದಲ್ಲಿ ಇದೆ. ಈಗ ನೀವು ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ. ನಿಮಗೆ ಬೇಕಂದರೆ ಇನ್ನೂ ಒಂದು 2ರಿಂದ 3 ಸ್ಪೂನ್ ತುಪ್ಪನ ಹಾಕೋಬೋದು. ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ನೀವು ಒಂದ್ಸಲ ಮಿಸ್ ಮಾಡದೆ ಈ ರೆಸಿಪಿನ ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಮತ್ತೆ ಒಂದು ಹೊಸ ರೆಸಿಪಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಹೊಡೆಯೋದನ್ನ ಮರಿಬೇಡಿ.